ಕಾಂಗ್ರೆಸ್ ಅವರು ಬಿಜೆಪಿನ ಬೈದ್ರೆ ನಾನೆಷ್ಟು ಹೈ ಸ್ಕೋರ್ ಮಾಡ್ತೀನಿ, ಬಿಜೆಪಿ ಅವ್ರು ಕಾಂಗ್ರೆಸ್ಗೆ ಬೈದ್ರೆ ನಾನೆಷ್ಟು ಹೈ ಸ್ಕೋರ್ ಮಾಡ್ತೀನಿ, ನಮ್ಮ ಪಕ್ಷದಲ್ಲಿ ನಮಗೆ ಎಷ್ಟು ಚಬಾಸ್ ಅಂತಾರ ಅನ್ನೋದ್ರ ಮೇಲೆ ಇವತ್ತು ಅದನ್ನ ಮಾತಾಡ್ಬೇಡ್ರಿ. ಇವತ್ತು ಜನರ ಪರ ಮಾತಾಡಿ, ಜನರ ಅನುಭವಿಸ. ಅದು ಬಿಟ್ಬಿಟ್ಟು ಈ ಪಾಪದ ಕೂಸು ಬಿಜೆಪಿ ಹಿಂಗೆ ಕಾಂಗ್ರೆಸ್ ಹಿಂಗೆ ಬಿಟ್ಟು ಬಿಡ್ರಿ ಇದನ್ನ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಇವತ್ತು ಬ್ರೆಂಟ್ ಆಯಿಲ್ ಕಮ್ಮಿ ಆಗಿದೆ. ನಿನ್ನೆ $110 ಇತ್ತು, ಇವತ್ತು $100 ಕಮ್ಮಿ ಆಗಿದೆ. ಸರಿಸುಮಾರು $10 ಪ್ರತಿ ಬ್ಯಾರಲ್ ಕಮ್ಮಿ ಆಗಿದೆ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ನೀವು ಆಲ್ಮೋಸ್ಟ್ ಪ್ರತಿ ಲೀಟರ್ಗೆ ಸರಿಸುಮಾರು 5 ರಿಂದ 6 ರೂಪಾಯಿ ಕಮ್ಮಿ ಮಾಡಬಹುದು. ಯಾಕೆ ಅದನ್ನ ಕಮ್ಮಿ ಮಾಡ್ತಾರೆ ನೀವು? ಹೇಳ್ತೀನಿ. ಸೊ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಈ ದೇಶದ ಜನತೆ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಷ್ಯಾ ಇಂದ ಪೆಟ್ರೋಲ್ ಡೀಸೆಲ್ ಅನ್ನ $19 ಪ್ರತಿ ಲೀಟರ್ಗೆ ತಗೊಳ್ತಾ ಇದ್ದು, ಬೈ ಮಾಡ್ತಾ ಇದ್ರು. $19 ಬೈ ಮಾಡಿದ್ರು ಕೂಡ $100 ಸೇಲ್ ಮಾಡ್ತಾ ಇದ್ರು. ಅದರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಬಿಟ್ಟು ಕೂಡ $69 ಮಾಡ್ತಾ ಇದ್ರು. ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎರಡೂ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ $40 1 ಲೀಟರ್ಗೆ ಕೊಳ್ಳೆ ಹೊಡಿತಾ ಇತ್ತು. ಇಲ್ಲಿಯವರೆಗೂ 43 ಲಕ್ಷ ಕಮ್ಮಿ ಕೊಳ್ಳೆ ಹೊಡೆದಿದ್ರೆ ಕಮ್ಮಿ ಮಾಡಿ. ಇಷ್ಟೊತ್ತನ ನಾವು ಅದನ್ನೇ ಮಾತಾಡಿದ್ದು, ಇಷ್ಟೊತ್ತನ ಅದನ್ನೇ ಮಾತಾಡಿದ್ದು ನಾವು. ಇದ್ದಾಗ ಕೊಡ್ಲಿಲ್ಲ, ಇಲ್ದಾಗ ಇನ್ನೇನು ಕೊಡ್ತಾರೆ ಅಂತ. 1, 2 ರಾಜ್ಯ ಸರ್ಕಾರನೂ ಸ್ವಲ್ಪ ವ್ಯಾಟ್ ಕಡಿಮೆ ಮಾಡಲಿ. ಈಗ ಗ್ಯಾರಂಟಿಗಳಲ್ಲಿ ಸ್ವಲ್ಪ ಸ್ಕೂಟಿನಿ ಮಾಡಲಿ, ಬ್ಯಾಡ್ ಅಂದಿಲ್ಲ. ಯಾಕೆ ಅಂತಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು ಕೇವಲ ಬಡವ್ರಿಗಷ್ಟೇ ಅಲ್ಲ, ಮಧ್ಯಮ ವರ್ಗದವ್ರಿಗೂ ಕೂಡ ಯಾವುದೇ ಬೆನಿಫಿಟ್ ಸಿಗದೆ ಇರುವಂತಹ ಮಧ್ಯಮ ವರ್ಗದವ್ರಿಗೂ ಕೂಡ ಹೊರೆ ಇದೆ, ರೈತರಿಗೂ ಹೊರೆ ಇದೆ. ಬೇಡ ಮಾನ್ವಿತಾ ನಾನು ಬ್ರೇಕ್ ಹೋಗ್ಬೇಕು. ಮಾನ್ವಿತಾ ಅವ್ರೆ ಅಡುಗೆ ಮನೆಗೆ ಆಲ್ರೆಡಿ ಬಿಸಿ ಮುಟ್ಟಿದೆ. ಒಂದು ಎಣ್ಣೆ ಲೀಟರ್ಗೆ ಎಷ್ಟು 90-100 ಇತ್ತು, ಇವತ್ತು $140. $140. ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಎಣ್ಣೆ ಸ್ವಲ್ಪ ಕಡಿಮೆ ಬಳಸ್ರಿ ಅಂತೇಳಿ. ಇವತ್ತು ಚಿನ್ನಾಗಿ ತಗೋಬೇಡ್ರಿ ಅಂತಂದರು. ಇವತ್ತು ದೊಡ್ಡ ದೊಡ್ಡ ಉದ್ದಿಮೆದಾರರು ಭಾರತದಲ್ಲಿರುವಂಥ ಹೂಡಿಕೆ ತೆಗೆದು ವಿದೇಶಿ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ನಾವು ಜನಸಾಮಾನ್ಯರು ನಾವು ಒದ್ದಾಡಬೇಕು. ಉದ್ಯೋಗಪತಿಗಳು ದೊಡ್ಡ ದೊಡ್ಡ ಬಿಲಿಯನಿಯರ್ಸು ಇವ್ರ ಲಾಭ ನೋಡ್ಕೊಳ್ಳೋಕೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕಬೇಕು. ಶೇರ್ ಮಾರ್ಕೆಟಲ್ಲಿ ಒಂದಿಷ್ಟು ಅಷ್ಟೋ ಇಷ್ಟೋ ಇಟ್ಕೊಂಡಿದ್ದಂತಹ ನಮ್ಮ ಏನು ಯುವಕರಿದ್ದಾರೆ, ಇವತ್ತು ಒಂದೇ ದಿನ ಚಿನ್ನ ಬೇಡ ಅಂತಂದ್ರು ಮುಗಿದೋಯ್ತು ಅವ್ರ ಕತೆ. ಸೊ ಎಲ್ಲ ನಾವೇ ಅನುಭವಿಸ್ಬೇಕೇನು ಅನ್ಸಲ್ರಿ ಮೇಡಮ್? ಹಂಗೆ ಹೌದ್ರಿ ಮೇಡಮ್. ಇವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಆಗ್ತಾ ಇರೋ ಪಾಲಿಟಿಕ್ಸ್ ಮಧ್ಯ ನಾವು ರಘು ದೊಡ್ಡೇರಿ ಅವರೇ ಜನರ ಅಭಿಪ್ರಾಯ ಇವತ್ತು ಅವ್ರು ಬಂದಿರೋದು ಅದು ಅವ್ರ ಅಭಿಪ್ರಾಯ ರೀ, ಅದು ಅವ್ರ ಅಭಿಪ್ರಾಯ. ನಿಮ್ ಲೈನಲ್ಲಿ ಹೇಳ್ಬೇಕಾಗಿಲ್ಲ. ಅವ್ರು ಕಾಂಗ್ರೆಸ್ ಹೊಗಳಕ್ ಬಂದಿಲ್ಲ. ನೋ, ನೀವು ಸರಿಪಡಿಸೋದು ಬೇಡ. ದಟ್ಸ್ ಅವರ್ ಒಪಿನಿಯನ್, ಲೆಟ್ ಹರ್ ಸ್ಪೀಕ್. No, I won't correct her. That's her opinion. She knows what's happening. ಅಶೋಕ್ ಅವರು ಏನು ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಏನು ಮಾತಾಡ್ತಾ ಇದ್ದಾರೆ, ಎಷ್ಟು ಮಾತಾಡ್ತೀರಿ? ಅದಕ್ಕೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಜನ ಬದಿಗಿಟ್ಟಿದ್ದು. ಇಂಥ ಆಟಿಟ್ಯೂಡ್ಗೆ ಜನ ನಿಮ್ಮನ್ನು ಬದಿಗಿಟ್ಟಿರೋದು. ಲೆಟ್ ಹರ್ ಸ್ಪೀಕ್. ಮಾತಾಡಕ್ ಬಿಡಿ, ಅದು ಅವರ ಅಭಿಪ್ರಾಯ. ರಾಜ್ಯ ಸರ್ಕಾರ ನೀವು ಸಿದ್ದರಾಮಯ್ಯ ತಪ್ಪ ಅಭಿಪ್ರಾಯ ಆದ್ರೆ ಈ ತಪ್ಪ ಅಭಿಪ್ರಾಯ ಇಟ್ಕೊಂಡೆ ನಿಮ್ಮನ್ನ ಓಟ್ ಹಾಕಿ ನಿಮ್ಮನ್ನ ಬದಿಗಿಟ್ಟಿದ್ದು. ಇಂಥ ಆಟಿಟ್ಯೂಡ್ಗೆ ಬದಿಗಿಟ್ಟಿದ್ದು ಬೇಡ. ಅವ್ರು ಮಾಡ್ಕೊಳ್ಳಲ್ಲ. ಒಂದ್ ನಿಮಿಷ ದೊಡ್ಡೇರಿ ಅವ್ರೆ, ಎಲ್ಲಾರನ್ನು ಸರಿಪಡಿಸಕ್ ನಿಮ್ಮನ್ನ ಕರ್ಸಿಲ್ಲ. ನಿಮ್ದು ಎಷ್ಟೈತೆ ಅಷ್ಟೇ ಮಾತಾಡ್ಬೇಕು. ತಪ್ಪು ಮಾಹಿತಿ ಯಾರು ಕೊಟ್ಟಿಲ್ಲ. ಏನ್ ಮಾಡ್ತಿದ್ರಿ ನೀವು ರಾಜಕೀಯ ನಾಯಕರು? ಏನ್ ಮಾಡ್ತಿದ್ದೀರಿ ನೀವು? ಏನ್ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು? ಏನ್ ಮಾತಾಡ್ತಾ ಇದ್ದಾರೆ ಅಶೋಕ್ ಅವರು? ಏನ್ರಿ ಬರೀ ರಾಜಕೀಯ ಪಾಲಿಟಿಕ್ಸ್ ಹಾಳಾದ ರಾಜಕೀಯ ಮಾತಾಡ್ತೀರಿ ಹೊರತು ಜನಸಾಮಾನ್ಯರ ಧ್ವನಿಗೂ ಕೂಡ ಅವಕಾಶ ಕೊಡದೇ ಇರೋದು ಸಾಮಾನ್ಯರು ಮಾತಾಡೋದಕ್ಕೊಂದು ಅವಕಾಶ ಕೊಡ್ಬೇಕು ಸರ್. ಅವ್ರಿಗೆ ಸಾಮಾನ್ಯರ ಧ್ವನಿ ಅರ್ಥ ಆಗಿಲ್ಲ, ಅದಕ್ಕೆ ಇಡೀ ದೇಶಾದ್ಯಂತ ಅವ್ರನ್ನ ಹೊರಗಿಟ್ಟಿರೋದು. ಸಾಮಾನ್ಯರ ಧ್ವನಿ ಇದಕ್ಕೆ ಜನ ನಿಮ್ಮನ್ನ ಹೊರಗಿಟ್ಟಿರೋದು. ಜನಸಾಮಾನ್ಯರ, ಗೃಹಿಣಿಯರ, ಮಹಿಳೆಯರ ಧ್ವನಿಗೆ ಬೆಲೆ ಕೊಡದೇ ಇರೋದಕ್ಕೆ ನಿಮ್ಮನ್ನ ಈ ದೇಶವನ್ನು ಹಾಳು ಮಾಡೋ ಮೋದಿ ಸೆಲೆಕ್ಟ್ ಮಾಡ್ಬಿಡ್ತಾರೆ. ನಾವು ಪ್ರಶ್ನೆ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರ.
ಅಂದ್ರೆ ದೇಶ ಜನ ಆಲ್ರೆಡಿ ಅವ್ರನ್ನ ಮಾಡಕ್ ರೆಡಿ ಮಾಡಿದ್ದಾರೆ, ಕಾಯ್ತಾ ಇದ್ದಾರೆ. ದೇಶದ ಜನರೇ ಭಾರತೀಯ ಜನತಾ ಪಕ್ಷ ಮಾತಾಡ್ಬೇಕು. ಶುರುವಾಗಿದೆ. BJP ಒಬ್ಬ ಹೆಣ್ಮಗಳು ಮಾತಾಡಕ್ ಮಾತಾಡಿ. ಬಿಡದೆ ಏನ್ರಿ ಸರ್ ನೀವು Correction ಮಾಡಿ ಅಂತ ಅಷ್ಟೇ. ಇದಲ್ಲ ಆಯ್ತು, ಮುಗ್ಸಿ, ಕರೆಕ್ಷನ್ ಮಾಡಕ್ ಮುಂದುವರ್ಸಿ. ನೀವ್ ಯಾರು ಅಲ್ಲ, ನೀವು ಜನ ರಾಷ್ಟ್ರದ ಜನನ ಒಂದ್ ನಿಮಿಷ ಕರೆಕ್ಟ್ ರಾಂಗ್ ನರೇಷನ್ ಆಗ್ಬಾರ್ದು. ಹೇಳಿ ಮುಂದುವರ್ಸಿ. ಅಸ್ಸಾಮಲ್ಲಿ ಯಾಕೆ ಕರೆಕ್ಟ್ ಮಾಡ್ಲಿಲ್ಲ ನೀವು? ಯಾರು ಒಂದ್ ನಿಮಿಷ, ನಮ್ಗೆ ಎಲೆಕ್ಷನ್ ಕಮಿಷನ್ ಯಾರು ಮಾಡಿದ್ರು? ಅಸ್ಸಾಮಲ್ಲಿ ಯಾಕೆ ನಾನು correct ಅದನ್ನೇ ಮಾಡ್ಲಿಲ್ಲ? ಹೇಳಿದ್ದು. ಅಸ್ಸಾಂ ತಮಿಳ್ನಾಡಲ್ಲಿ ಯಾಕೆ ಕರೆಕ್ಟ್ ಮಾಡ್ಲಿಲ್ಲ ಒಂದ್ ನೀವು? ನಿಮಿಷ, ಅಸ್ಸಾಂ ಪುದುಚೇರಿಯಲ್ಲಿ ಎದಕ್ಕೆ ನಿಮ್ಮ ಮಾತಿಗೆ 5 ಬೆಲೆ ಚುನಾವಣೆಗಳಲ್ಲಿ ಕೊಡ್ಲಿಲ್ಲ? ಅದನ್ನೇ ಹೇಳ್ರಿ ಒಂದ್ ನಿಮಿಷ, ಹೇಳ್ರಿ ನಾವು ಅಧಿಕಾರದಲ್ಲಿ ಈಗ ಇರ್ಲಿಲ್ಲ ಅಲ್ಲಿ. ಸ್ಟುಡಿಯೋದಲ್ಲಿ ಒಬ್ಬ ನಾವು ಮಹಿಳೆಯ ಮೇಲೆ ನೀವು ಈ ಪರಿ ಉರುಳು ಬೀಳ್ತಿದಾರಲ್ಲ. ಹಾ. ಸರಿ ಆಯ್ತು, ಮುಂದುವರಿಸಿ. ಮೇಡಮ್ ಇಲ್ಲಿ ಏನ್ ಪಾಲಿಟಿಕ್ಸ್ ಆಗ್ತಾ ಇದೆಯೋ ಆಗ್ತಾ ಇದೆ ಮೇಡಮ್, ಜನರಿಗೆ ಗೊತ್ತು, ಅವ್ರದ್ದೇನ್ ಕೇಳ್ತೀರಿ ನೀವು? ಮುಂದುವರ್ಸ್ರಿ. ಅದೇ ಮೇಡಮ್, ಇವಾಗ ನಮ್ಮ ಮನೆಯಲ್ಲಿ ನಾವು ಒಲೆ ಹಚ್ಚಬೇಕು ಅಂತಂದ್ರೆ ಮುಂಚಿನ ತರಾನೇ ಒಂದು ಪರಿಸ್ಥಿತಿ ಇದ್ರೆ ಓಕೆ. ಇವ್ರು ಇವಾಗ ಇಲ್ಲೆಲ್ಲ ಎಗರಾಡ್ತಿದ್ದಾರೆ, ಅವ್ರ ಮನೆಗೆ ಹೋದ್ಮೇಲೆ ಅವರು ಅನ್ನನೇ ಊಟ ಮಾಡಬೇಕು, ಅವರೇನು ಗಾಳಿ ಕುಡಿಯೋದಿಲ್ಲ. ಅಡುಗೆ ಮಾಡೋರು ಗೊತ್ತು. ಯಾರೋ ಹೋದ್ಸಲಿ ಬಂದಾಗ ಹೇಳಿದ್ರು 4 ಚಮಚ ಎಣ್ಣೆ ಬಳಸೋಕ್ ಬದಲು 1 ಚಮಚ ಎಣ್ಣೆ ಬಳಸಿ ಅಂತ. 1 ಚಮಚ ಎಣ್ಣೆ ಹಾಕಿ ಅಡುಗೆ ಮಾಡಿದ್ರೆ ಇವ್ರು ಯಾರಾದ್ರೂ ತಿಂತಾರಾ? ಮತ್ತೆ ನಮ್ಮ ಸಮಸ್ಯೆ ನಮ್ಗಿರುತ್ತೆ. ಆಮೇಲೆ ಗ್ಯಾಸ್ ಖಾಲಿ ಆಯ್ತು ಅಂದ್ರೆ ಏನು ಅಷ್ಟೊಂದು ಅಡುಗೆ ಮಾಡೋ ನೆಸೆಸಿಟಿ ಇದೆಯಾ? ಇನ್ನೊಂದು 4 ದಿನ ತಳ್ಳಕ್ಕಾಗ್ತಾ ಇರ್ಲಿಲ್ಲ? ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಿರೋದು. ಆಮೇಲೆ ಗೃಹಿಣಿ ಆಗಿರ್ಬೋದು, ಆದರೆ ನಮಗೂ ಆಚೆ ಅಡ್ಡಾಡಬೇಕು ಅಂತ ಇರುತ್ತೆ. ಏನೋ ಒಂದು ಮಾರ್ಕೆಟ್ಗೆ ಹೋಗಬೇಕು ಬರಬೇಕು, ಎಲ್ಲದಕ್ಕೂ ನಮಗೆ ದುಡ್ಡು ಬೇಕಲ್ಲ ಮ್ಯಾಮ್. ಪೆಟ್ರೋಲು ಅದು ಇದು ಜಾಸ್ತಿ ಆಯಿತು ಅಂದಮೇಲೆ ಬೇರೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಆಗುತ್ತೆ. ಎಷ್ಟು ದಿನ ಅಂತ ನಾವು ಇದೇ ರೀತಿ ಮ್ಯಾನೇಜ್ ಮಾಡ್ಕೊಂಡು ಇರೋಕ್ಕಾಗುತ್ತೆ? ಇಟ್ಸ್ ನಾಟ್ ಪಾಸಿಬಲ್ ಮೇಡಮ್. ಆಮೇಲೆ ನಾವು ಕೇಂದ್ರ ಸರ್ಕಾರದ ಬಗ್ಗೆ ಏನೇ ಇರಬಹುದು, ಬಟ್ ನಾನಿರೋದು ಕರ್ನಾಟಕದಲ್ಲಿ. ನಮ್ಮ ಗೌರ್ಮೆಂಟನ್ನು ಕೇಳ್ತೀನಿ, ದಯವಿಟ್ಟು ದರ ಇಳಿಸಿ, ನಮಗೆ ಉಸಿರಾಡೋಕ್ಕೆ ಅವಕಾಶ ಮಾಡಿಕೊಡಿ. ಕೇಂದ್ರ ಸರ್ಕಾರಕ್ಕೆ ತನಕ ಹೋಗೋದಕ್ಕೆ ನಮ್ಮ ಧ್ವನಿ ಇಲ್ಲ. ಇಲ್ಲಿರೋ ಸರ್ಕಾರದಲ್ಲಿ ಇದೇ ಮನವಿ, ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಲೆನ ಇಳಿಸಿ. ಫೇರ್, ಹೌದು. ನಾವು ಆಯ್ಕೆ ಮಾಡಿರುವಂತ ನಮ್ಮ ರಾಜ್ಯ ಸರ್ಕಾರನ ಕೇಳ್ತೇವೆ. ನೀವು ಸ್ವಲ್ಪ 1 ನಿಮಿಷ ಎಲ್ಲದಕ್ಕೂ ಬಾಯಿ ಹಾಕ್ಬೇಡ್ರಿ, ಅಡ್ಡ ಬಾಯಿ ಹಾಕ್ಬೇಡ್ರಿ. ನಮ್ಮ ಸರ್ಕಾರಕ್ಕೆ ನಾವು ಕೇಳ್ತೀವಿ, ಮೊದಲು ನೀವು ಸ್ವಲ್ಪ ಇಳಿಸ್ರಿ, ಒಂದು ಸ್ವಲ್ಪ ವ್ಯಾಟ್ ಇಳಿಸ್ರಿ. ಹೌದ್ರಿ ಮೇಡಮ್. ಆಮೇಲೆ ಬೇಕಾದ್ರೆ ನಾವೆಲ್ಲರೂ ಸೇರಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋಣ. ಮತ್ತೆ ಇನ್ನೊಂದು ನೀವೇನು ಮಾಡದೆ ಬರೀ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳೋಣ ಅಂತಂದ್ರೆ ಅವ್ರು ಫಸ್ಟ್ ನೀವು ಮಾಡಿ ಅಂತ ಅಂತಾರೆ. ಹೌದಿಲ್ರಿ ಮೇಡಮ್? ಸೊ ಹಿಂಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡೂ ಸರ್ಕಾರಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರವನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇರೋದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಮೇಲೇ ಒಂದಿಷ್ಟು ದುಡ್ಡು ಸಿಗೋದು ರಾಜ್ಯದ ಬೊಕ್ಕಸಕ್ಕೆ. ಯಾಕೆ ಅಂತಂದರೆ GST ಬಂದ ಮೇಲೆ ಎಲ್ಲದಕ್ಕೂ ನಾವು ಕೇಂದ್ರ ಸರ್ಕಾರದ ಮುಂದೆನೇ ಕೈ ಒಡ್ಡಬೇಕು. ಆದರೆ ನಮಗೆ ಅಂತ ಬರೋದು ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟು ಮತ್ತು ಈ ಏನು ಅಬಕಾರಿ ಸುಂಕ ಏನಿದೆ, ಎಕ್ಸೈಸ್ ಡ್ಯೂಟಿ ಅಂತೀವಿ, ಏನು ಮದ್ಯದ ಮೇಲೆ ನಾವು ಹಾಕ್ತೀವಿ, ಅದಷ್ಟೇ ನಮಗೆ ಬರೋದು. ಅದು ಬಿಟ್ಟರೆ ದೊಡ್ಡ ಪ್ರಮಾಣದ ಆದಾಯ ನಮ್ಮ ರಾಜ್ಯ ಸರ್ಕಾರಕ್ಕಿಲ್ಲ. ಅವ್ರು ಗ್ಯಾರಂಟಿ ಕೊಡ್ತಾರೋ, ಮತ್ತೊಂದು ಅಭಿವೃದ್ಧಿ ಮಾಡ್ತಾರೋ, ರೋಡ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಬರೀ ಅದರಲ್ಲಷ್ಟೇ ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಕೇಂದ್ರದ ಕಡೆನೇ ನೋಡಬೇಕು. ಸೊ ಈ ಹಣವನ್ನು ಕಡಿಮೆ ಮಾಡಿದರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹಣ ಕಡಿಮೆ ಆಗುತ್ತೆ. ಹೀಗಾಗಿ ಅವ್ರು ಹಿಂದೆ ಮುಂದೆ ನೋಡ್ತಿರೋದು. ಯಾಕಂದರೆ ಆ ಕಡೆಯಿಂದನೂ ನಾವು ಬರ್ತಿಲ್ಲ, ಕೇಂದ್ರದಿಂದ ಬರಬೇಕಾಗಿರೋದು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಬಂದಿದ್ದರೆ ಏನೋ ಒಂದು ಮಾಡ್ಬೋದಾಗಿತ್ತು ಅನ್ನೋದು ಇವ್ರ ವಾದ. ಬಟ್ ನಾ ಮಾಡೋದು ಮಾಡ್ತೀನಿ, ನೀನು ಮಾತ್ರ ಮಾಡಬೇಕು ಅನ್ನೋದಲ್ಲ. ಕೇಂದ್ರ ಸರ್ಕಾರ ಇಷ್ಟು ದಿನ 40 ದಿನ ನೀವೇನೂ ಮಾಡಿಲ್ಲ, ಬಿಕಾಸ್ ನಿಮಗೆ ಎಲೆಕ್ಷನ್ಸ್ ಇತ್ತು. ಈಗ ಇದ್ದಕ್ಕಿದ್ದಂತೆ ಒಂದೊಂದು ದಿನಕ್ಕೆ ಒಂದೊಂದು, ಇವತ್ತು ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಅನ್ನೋದು ಬಿಟ್ಟು ಇದ್ದಕ್ಕಿದ್ದಂತೆ 2.5 ರೂಪಾಯಿ ಜಾಸ್ತಿ ಮಾಡಿದ್ರಿ. 2.5 ರೂಪಾಯಿ ಅಂತಂದ್ರೆ ಅದ್ರ ಇಂಪ್ಯಾಕ್ಟ್ ಎಷ್ಟು? 2.5 ರೂಪಾಯಿ ಕೇಳೋಕೆ ಭಾಳ ಈಸಿ, ಬಟ್ ಅದ್ರ ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದರೆ ತುಂಬ ಇದೆ. ಎಲ್ಲದ್ರ ಮೇಲೂ